ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಒಳಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾನು ಈ ಒಂದು ವಿಡಿಯೋದಲ್ಲಿ ಸೋಮವಾರ ವ್ರತಕ್ಕೆ ಮಾಡುವಂತಹ ಶಿವಲಿಂಗವನ್ನು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲೇ ಸೋಮವಾರ ಶಿವಲಿಂಗವನ್ನು ಮಾಡಿದ್ದೆ ನೋಡ್ರಿ, ಆದರೆ ಅವಾಗ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇದು 2ನೇ ವಾರ ಮಾಡ್ತಾಯಿದ್ದೀನಿ. ಈ ಒಂದು ಸಮಯದಲ್ಲಿ ಇದೊಂದು ಮಾಡೋದನ್ನು ಯಾವ ಥರ ಅಂತಂದು ಬೇರೆ ಟೈಮಲ್ಲಿ ಶ್ರಾವಣ ಮಾಸದಲ್ಲಿ ಕೂಡ ನೀವು ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ. ಈ ಒಂದು ಲಿಂಗು ಮಾಡೋದು ಯಾವ ಥರ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಏನಂತಂದರೆ ಇಲ್ಲೊಂದು ಲೋಟವನ್ನು ತೊಗೊಂಡಿನಿ. ಒಂದು ಅಳತೆ ಲೋಟವನ್ನು ತೊಗೊಂಡ್ರೆ ಅಂದರೆ 4 ಶಿವಲಿಂಗ ಮಾಡಬೇಕಾಗಿರೋದ್ರಿಂದ ಸಮ ಬರಬೇಕು ಅಂತ ಅಂದ್ಬಿಟ್ಟು ನಾನು 4 ತೊಗೊತಾ ಇದ್ದೀನಿ ನೋಡ್ರಿ. ಕಲಸಿದ ಮೇಲೂ 4 ಭಾಗ ಮಾಡ್ಕೊಂಡು, ಅಂದರೆ ಪ್ರತಿ ಸೋಮವಾರ 4 ಶಿವಲಿಂಗಗಳು ಮಾಡಬೇಕು. 4 ವಾರ ಆದ ತಕ್ಷಣ ಏನಂತಂದರೆ 16 ಆಗಬೇಕು ನೋಡ್ರಿ. ಕೊನೆಗೊಂದು ಎಕ್ಸ್ಟ್ರಾ ಮಾಡ್ತಾರೆ. ಅದರ ಬಗ್ಗೆನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಒಂದು ಸಪ್ರೇಟಾಗಿ ಸ್ವಲ್ಪ ಲೋಟದಲ್ಲಿ ನೀರನ್ನು ತೊಗೋಬೇಕು. ಇದು ಹುತ್ತದ ಮಣ್ಣಲ್ಲ, ಹಾಗಾಗಿ ನೋಡಿರಿ ಜರಡಿ ಹಿಡಿದು ನಾನು ಕ್ಲೀನ್ ಮಾಡಿ ಇಟ್ಕೊಂಡೀನಿ. ನೀವು ಅದೇ ಥರನ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೋಬೇಕು ನೋಡಿರಿ. ಜಾಸ್ತಿ ಹಾಕ್ಬಿಟ್ರೆ ಅದು ನೀರು ಆಗಿಬಿಡುತ್ತೆ, ಆಮೇಲೆ ಶಿವಲಿಂಗವನ್ನು ಮಾಡೋಕ್ಕೆ ಬರೋದಿಲ್ಲ. ಯಾವ ಥರ ಮಾಡಬೇಕು ಅಂತಂದು ತೋರಿಸ್ತೀನಿ ನೋಡಿರಿ. ನಿಧಾನಕ್ಕೆ ಕಲಿಸ್ಕೋಬೇಕು. ಈ ಥರ ಪ್ರತಿಯೊಂದು ಪ್ರೊಸೀಜರನ್ನು ನೋಡ್ಕೊಳ್ರಿ. ಮತ್ತು ಈ ಒಂದು ವ್ರತದ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಆದ್ರೂ ಇನ್ನೂ ಏನಾದರೂ ಡೌಟ್ಸ್ ಆ ಥರ ಏನಾರು ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ಸಾಧ್ಯವಾದಷ್ಟನ್ನು ಹೇಳ್ತೀನಂತೆ. ಮತ್ತು ನೋಡಿರಿ, ಇದನ್ನು 4 ಮಾಡ್ಕೋಬೇಕಾಗತ್ತೆ. ಅಧಿಕ ಮಾಸ ಇರೋದ್ರಿಂದ ಶ್ರಾವಣದಲ್ಲಿ ಅಥವಾ ಆಷಾಢದಲ್ಲಿ ಮಾಡೋದತ್ತಪ್ಪ ಅಂದರೆ ಪ್ರತಿ ವಾರ ಒಂದೊಂದು ಮಾಡ್ಕೋಬೇಕು. ಆ ಒಂದು ವ್ರತಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ನೋಡಿರಿ. ಇದೇ ಥರನ ಲಿಂಗು ಮಾಡೋದಿರುತ್ತೆ. ಹುತ್ತದ ಮಣ್ಣು ತಂದು ಇದನ್ನು ಮಾಡುವಂಥದ್ದು. ಕೆಲವರು ಬೆಳ್ಳಿ ಲಿಂಗವನ್ನು ಕೂಡ ಪೂಜಿಸ್ತಾರೆ, ಹಂಗೂ ಕೂಡ ಮಾಡ್ಬೋದು. ಮತ್ತು ಈ ಸೋಮವಾರಕ್ಕೆ ಹೆಚ್ಚಾಗಿ ಏನಪ್ಪ ಅಂದರೆ ಈ ಒಂದು ಹುತ್ತದ ಮಣ್ಣಿನಿಂದ ಮಾಡುವಂಥದ್ದು ಶ್ರೇಷ್ಠ ಅಂತಂದು ಹೇಳ್ತಾರೆ. ಮತ್ತು ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಮಾಡಿರಿ. ಮತ್ತು ಪೂಜಾ ಪ್ರೊಸೀಜರು ಮತ್ತು ಪ್ರಸಾದ ಯಾವ ಥರ ಏನು ಅನ್ನೋದನ್ನು ಕೂಡ ಹೇಳಿದ್ದೀನಿ. 4 ಲಿಂಗಕ್ಕೆ ನಾನು ಇವಾಗ ಮಾಡ್ತಾ ಇರೋದು ನೋಡಿರಿ. ಅಧಿಕ ಮಾಸದಲ್ಲಿ ಮಾತ್ರ ಈ ಥರ ಇರುತ್ತೆ. ನೀವು ಶ್ರಾವಣದಲ್ಲಿ ಅದು ಮಾಡಿದ್ರೆ ಪ್ರತಿ ವಾರ ಒಂದೊಂದು ಇರುತ್ತೆ. 16 ವಾರ ಇರ್ತದೆ ನೋಡಿರಿ. ಪ್ರಸಾದದ ಬಗ್ಗೆನೂ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕು ನೋಡಿರಿ. ಈ ವ್ರತ ಮಾಡುವವರು ನೋಡಿರಿ ಆ ದಿವಸ ಉಪವಾಸ ಇರುವಂಥದ್ದು. ಮತ್ತು ಉಪ್ಪು ಖಾರ ಏನು ಮುಟ್ಟೋ ಹಾಗೆ ಇಲ್ಲ, ಉಪ್ಪನ್ನು ಮುಟ್ಟೋದೇ ಇಲ್ಲ. ಆ ಥರ ವ್ರತ ಮಾಡ್ತಾರೆ ಇದನ್ನು. ಮತ್ತು ಇನ್ನೊಂದು ಏನಂತಂದ್ರೆ, ಈ ಸಾಯಂಕಾಲದ ಸಮಯದಲ್ಲಿ ಪೂಜೆ ಇರ್ತೈತಿ. ಪ್ರದೋಷ ಸಮಯದಲ್ಲಿ ಪೂಜೆಯನ್ನು ಮಾಡುವಂಥದ್ದು. ನೀವು ಸಂಜೆ ಸ್ನಾನ ಮಾಡಾದ್ರೂ ಈ ಲಿಂಗವನ್ನು ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ಬೆಳಗ್ಗೆ ನೀವು ಸ್ನಾನ ಎಲ್ಲ ಆಗಿ ಮಡಿ ಬಟ್ಟೆ ಉಟ್ಟ ನಂತರನ ಮಾಡ್ಕೋಬೋದು. ಫಸ್ಟ್ ಅದನ್ನು ರೆಡಿ ಮಾಡಿಟ್ರಪ್ಪ ಅಂದರೆ ಸಂಜೆಗೆ ಪೂಜೆಗೆ ಮಾಡ್ಕೋಬಹುದು ನೋಡಿರಿ. ಅನುಕೂಲ ನೋಡಿಕೊಂಡು ಮಾಡಿರಿ. ಆ ನಂತರ ಮತ್ತೆ ತಿರ್ಗಾ ಸಾಯಂಕಾಲ ನೀವು ಬೆಳಗ್ಗೆ ಮಾಡಿಟ್ರೂ ನಡೀತೈತಿ. ಸಂಜೆ ಏನಂದ್ರೆ ತಿರ್ಗಿ ಇನ್ನೊಂದು ಸತಿ ಏನಂದ್ರೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋದಿರುತ್ತೆ. ಬಿಲ್ಲೋಪತ್ರೆ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಇದು ಕಡ್ಡಾಯವಾಗಿ ಬಿಲ್ಲೋಪತ್ರೆ ಬೇಕು. ನೀವು ಬೆಳ್ಳಿ ಶಿವಲಿಂಗಕ್ಕೆ ಮಾಡಿದ್ರೂ ಆಯಿತು, ಅಥವಾ ಈ ಥರ ಮಣ್ಣಿನ ಶಿವಲಿಂಗಕ್ಕೂ ಮಾಡಿದ್ರೂ ಬಿಲ್ಲೋಪತ್ರೆ ಬೇಕು. ಮತ್ತು ಅದ್ರ ಜೊತೆಗೆ ಬಿಳಿ ಹೂವು ಯಾವುದಿರ್ತದೋ ಆ ಹೂವು ಅದ್ರ ಜೊತೆಗೆ ಒಂದು 5 ಥರ ಹೂವು ಇದ್ರೆ ನಡೀತದೆ. ಇಲ್ಲ 2 ಥರ ಇದ್ರೂ ಆಗುತ್ತೆ ನೋಡಿರಿ. ಬಿಲ್ಲೋಪತ್ರೆ ಅಂತೂ ಬೇಕು. ಈಗ ನಾನು ಇದರೊಳಗೆ 2 ಭಾಗವನ್ನು ಮಾಡ್ಕೋತೀನಿ. ಹಿಟ್ಟು ಥರ ಮಾಡ್ಕೊಂಡು ಆದ ನಂತರ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿಕೊಂಡು ಈಗ ಶಿವಲಿಂಗವನ್ನು ಮಾಡ್ಕೋಬೇಕು ನೋಡಿರಿ. ಅತ್ಯಂತ ಸರಳವಾಗಿ ತೋರಿಸ್ತಾ ಇದ್ದೀನಿ. ಇದು ಸೋಮವಾರ ನೀವು ಪೂಜೆ ಮಾಡಿದ್ರೂ, ಶ್ರಾವಣ ಸೋಮವಾರ ಶಿವಮುಷ್ಟಿ ಪೂಜೆ ಮಾಡಿದ್ರೂ ಈ ಥರ ಲಿಂಗವನ್ನು ಮಾಡ್ಕೋಬೋದು. ಅಥವಾ ನೀವು ಸೋಮವಾರ ಮಾಡಿದ್ರೂ ಈ ಥರ ಲಿಂಗು ಮಾಡ್ಕೋಬೇಕು. ಮೊದಲು ಏನಪ್ಪ ಅಂದರೆ ಗ್ರೌಂಡಾಗ ಈ ಥರ ಸಿಲಿಂಡ್ರ್ ಆಕಾರ ಮಾಡ್ಕೋಬೇಕು. ಕೈಯಲ್ಲಿ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ನೋಡಿರಿ, ಮಧ್ಯದಲ್ಲಿ ಸ್ವಲ್ಪ ತೆಳ್ಳಗೆ ಮಾಡಬೇಕು. ಆನಂತರ ಆ ಕಡೆ ಈ ಕಡೆ ಭಾಗ ನೋಡಿರಿ, ಸ್ವಲ್ಪ ಮಣ್ಣಲ್ಲಿ ಏನಂದರೆ ಈ ಕಡೆ ದಪ್ಪ ಇರ್ತದಲ್ಲ ಅದನ್ನು ಈ ಥರ ಒಂದು ಕಡೆ ಸರಿಯಾಗಿ ಕೈ ಮೇಲೆ ಇಟ್ಕೊಂಡು ಮಾಡ್ಬೋದು. ಇಲ್ಲ ತಟ್ಟೆ ಮೇಲೆ ಆದ್ರೂ ಮಾಡ್ಬೋದು ನೀವು. ನನಗೆ ಅದು ಕಂಫರ್ಟ್ ಆಗಲ್ಲ ಅಂದ್ಬಿಟ್ಟು ಕೈಯಲ್ಲಿನ ಮಾಡ್ತಾಯಿದ್ದೀನಿ. ಕೆಳಗಡೆ ತಳ ಸರಿಯಾಗಿ ಬರೋ ಥರ ಪ್ರೆಸ್ ಮಾಡಿ ಮೇಲೇನಪ್ಪ ಅಂದರೆ ಸ್ವಲ್ಪ ಮಾಡಿಕೊಂಡು ಮೇಲೆ ಶಿವಲಿಂಗವನ್ನು ಮಾಡ್ಕೋಬೇಕು. ಆನಂತರ ಕೆಳಗಡೆ ತಿದ್ದುತ್ತಾ ಸರಿಯಾಗಿ ಶಿವಲಿಂಗವನ್ನು ಮಾಡ್ಕೋಬೇಕು ನೋಡಿರಿ. ಫಸ್ಟಿಗೇನೋ ಬರಲ್ಲ, ಸ್ವಲ್ಪ ನಿಮ್ಗೆ ಸಾಧ್ಯ ಆದಷ್ಟು ಕೈಯಿಂದ ಹೆಂಗೆ ಬರುತ್ತೋ ಹಂಗೆ ಮಾಡಿರಿ. ಇನ್ನು ಬೇರೆಯವ್ರ ಹತ್ರ ಇದನ್ನ ಮಾಡ್ಸೋಕ್ಕೆ ಬರಲ್ಲ. ಯಾರು ವ್ರತವನ್ನು ಮಾಡ್ತಾ ಇರ್ತೀರ ನೋಡಿರಿ ಅವರೇ ಈ ಒಂದು ಲಿಂಗವನ್ನು ಮಾಡಬೇಕು. ಬೇರೆಯವರು ಮಾಡೋಕ್ಕೆ ಬರೋದಿಲ್ಲ. ಪ್ರತಿ ವಾರ 4 ಅಧಿಕ ಮಾಸದಲ್ಲಿ ಪ್ರತಿ ವಾರ 4 ಲಿಂಗವನ್ನು ಮಾಡಿ ಕೊನೆ ವಾರ 16 ಆಗುತ್ತೆ ನೋಡಿರಿ.
ಕೆಲವ್ರು ಏನಂತಂದ್ರೆ ಕೊನೆ ಒಂದು ದಿವಸ 16 ಒಂದೇ ದಿವಸ ಮಾಡಿನೂ ಕೂಡ ಪೂಜೆಯನ್ನು ಮಾಡ್ತಾರೆ. ನಾನು ಮೊದಲೇ ವಾರನೇ ಶುರು ಮಾಡಿದ್ದೀನಿ ನೋಡಿರಿ. ಇದು 2ನೇ ವಾರದ್ದು. ಮೊದಲನೇ ವಾರ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಈಗ 4 ಲಿಂಗವನ್ನು ಮಾಡುವಂಥದ್ದು. ಉತ್ತರ ದಿಕ್ಕಿಗೆ ಈ ಥರ ನೀರು ಹರಿಯೋ ಥರ ಬರುತ್ತೆ ನೋಡಿರಿ. ಆ ಥರ ಮುಖ ಮಾಡಿ ಇಡಬೇಕು ನೀವು. ನೋಡಿರಿ ಈ ಥರ ಸರಿಯಾಗಿ ಎಲ್ಲ ಕಡೆಯೂ ಸ್ವಲ್ಪ ಮಣ್ಣನ್ನು ನೀವು ಹದ ಸರಿಯಾಗಿತ್ತಪ್ಪ ಅಂದ್ರೆ ಬರ್ತೈತಿ. ಮತ್ತು ಇದು ಜಿಗುಟಿರುತ್ತೆ ಹುತ್ತದ ಮಣ್ಣು, ಹಾಗಾಗಿ ಆ ಥರ ಏನೂ ಆಗಂಗಿಲ್ಲ. ಮತ್ತು ಇದು 1 ತಿಂಗಳೂ ಇರಬೇಕಾಗಿರೋದ್ರಿಂದ ಸ್ವಲ್ಪ ಮಾಡುವಾಗ ಸರಿಯಾಗಿ ನೋಡಿಕೊಂಡು ಒಂದು ಕಡೆ ಅದು ವಾಲೋದು ಆ ಥರ ನೋಡಿಕೊಂಡು ಮಾಡಿರಿ. ಅಂದ್ರೆ ಮಣ್ಣು ಒಂದು ಸಮ ಪ್ರಮಾಣದೊಳಗೆ ಬಂದರೆ ಲಿಂಗನೂ ಕೂಡ ಚೆನ್ನಾಗಿ ಬರುತ್ತೆ. ಶ್ರಾವಣ ಸೋಮವಾರಕ್ಕೂ ಕೂಡ ಇದೇ ಲಿಂಗವನ್ನು ಈ ಥರನ ಮಾಡ್ಕೋಬಹುದು. ಮತ್ತು ಈಗ ಅಧಿಕ ಮಾಸದಲ್ಲೇ ಪಂಚಮಿ ತಿಥಿ ಸಮಯದಲ್ಲಿ ಕೂಡ ಒಂದು ಪಂಚಮಿ ಲಿಂಗ ಅಂತಂದು ಆ ಟೈಮಲ್ಲಿ ಕೂಡ ಒಂದೇ ಸತಿ 16 ಮಾಡಿ ಮಾಡ್ತಾರೆ. ಆ ಥರನೂ ಲಿಂಗವನ್ನು ಹಿಂಗನ ಮಾಡ್ಕೋಬೇಕು ನೋಡಿರಿ. ಬಿಲ್ವಪತ್ರೆ ನೋಡಿರಿ ಕಡ್ಡಾಯವಾಗಿ ಈ ಒಂದು ಪೂಜೆಗೆ ಬೇಕು. 108 ಸಾಧ್ಯ ಆದಷ್ಟು 108 ಪ್ರಯತ್ನ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 21 ಈ ಥರನಾದರೂ ನೀವು ಬಿಲ್ವಪತ್ರೆಯನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ಮೇನ್ ಅಂದ್ರೆ ಅದೇ ಬೇಕು. ಮತ್ತು ಅದ್ರ ಜೊತೆಗೆ ಬಿಳಿ ಹೂವು ತೊಗೋಬೇಕು, ಶಿವನಿಗೆ ಇಷ್ಟ ಅಂತಂದು. ಬೇಗನೆ ವರ ಕೊಡುವಂತಹ ದೇವರಪ್ಪ ಅಂತಂದ್ರೆ ಶಿವ. ಹಾಗಾಗಿ ನೋಡಿರಿ ಸಾಧ್ಯ ಆದಷ್ಟು ಏನಪ್ಪ ಅಂದ್ರೆ ಕಟ್ಟುನಿಟ್ಟಾಗಿ ಈ ಒಂದು ವ್ರತವನ್ನು ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಕೆಲವ್ರಿಗೆ ಮಾಡ್ತಾರೆ, ಇನ್ನು ಕೆಲವ್ರು ಆಗಂಗಿಲ್ಲ. ಮತ್ತು ಸ್ವಲ್ಪ ಏಜ್ ಆದವ್ರು ಅಂಥವ್ರು ಇದ್ದರೆ ಸ್ವಲ್ಪ ಹಾಲು ಹಣ್ಣು ತಗೊಂಡು ಈ ಒಂದು ವ್ರತವನ್ನು ಮಾಡ್ತಾರೆ ನೋಡಿರಿ. ಈ ಥರ ಕೈಯಿಂದ ಸ್ವಲ್ಪ ಈ ಥರ ನೋಡಿರಿ ಸ್ವಲ್ಪ ನೀರಿಂದ ಮೇಲೆ ಫೈನಲ್ ಟಚಪ್ ಕೊಡಬೇಕು, ಅಂದ್ರೆ ಚಂದ ಬರ್ತೈತೆ ಶಿವಲಿಂಗ. ನನಗೂ ಸಾಧ್ಯ ಆದಷ್ಟು ನಾನು ಯಾವ ಥರ ಬರ್ತಂತ ತೋರಿಸ್ತೀನಿ. ಯಾರು ವ್ರತ ಮಾಡ್ತಿರ್ತಾರೆ ನೋಡಿರಿ ಅವರ ಮಾಡಬೇಕು, ಬೇರೆಯವರು ಮಾಡೋಕ್ಕೆ ಬರೋದಿಲ್ಲ ಲಿಂಗವನ್ನು. ಹಾಗಾಗಿ ವ್ರತ ಮಾಡುವವರೇ ಉಪ್ಪು ಖಾರ ತಿನ್ನೋದಿಲ್ಲಲ್ಲ, ಅವರೇ ಮಾಡೋದಿರುತ್ತೆ. ಮತ್ತು ದೇವ್ರ ಮನೆಯಲ್ಲಿ ಬೇರೆಯವ್ರಿಗೆ ಅವತ್ತು ಏನಂದ್ರೆ ಪ್ರವೇಶ ಇರೋಂಗಿಲ್ಲ. ಈ ಥರ ಒಂದು ಪದ್ಧತಿಯನ್ನು ಮಾಡ್ತಾರೆ ನೋಡಿರಿ. ಈ ಒಂದು ಪೂಜೆಗೆ ವಿಶೇಷವಾಗಿ ಸೋಮವಾರ ಪೂಜೆಗೆ ನೋಡಿರಿ ಯಾವ ಥರ ಲಿಂಗ ಬಂದಿದೆ ಅಂತಂದು ಕಮೆಂಟ್ ಮಾಡಿರಿ. ಶಿವಲಿಂಗವನ್ನು ಈಗಿನ 3 ಏನದವಲ್ಲ ಅದನ್ನು ಮಾಡ್ಕೊಳ್ಳೋಣ. ಈಗ ಇದನ್ನೊಂದು ತೋರಿಸ್ತೀನಿ. ಮತ್ತು ನೀವು ಸಂಜೆ ಪೂಜೆ ಮಾಡೋ ಟೈಮಲ್ಲಿ ಏನಂತಂದ್ರೆ ಆ ಶಿವಲಿಂಗದ ಕೆಳಗೆ ಬಿಲ್ವಪತ್ರೆ ಅಥವಾ ಅಕ್ಕಿ ಅಥವಾ ವೀಳ್ಯದೆಲೆಯನ್ನು ಇಟ್ಟು ಇಡ್ಬೋದು. ನಾನು ಬಿಲ್ವಪತ್ರೆಯನ್ನು ಇಟ್ಟೀನಿ. ಈಗ ನಿಮ್ಗೆ ಸದ್ಯಕ್ಕಿಷ್ಟ ತೋರಿಸಿ ನೋಡಿರಿ. ಪೂಜೆ ಟೈಮಲ್ಲಿ ಬಿಲ್ವಪತ್ರೆ ಇಟ್ಟೀನಿ. ಇದು ನೀರು ಹರಿಯೋದೇನಿರ್ತಲ್ಲ ಶಿವಲಿಂಗದಲ್ಲಿ ಅದು ಉತ್ತರಕ್ಕೆ ಮಾಡಿ ಇಡಬೇಕಾದ್ರೆ ಇದಿಷ್ಟು ನೋಡಿರಿ ಶಿವಲಿಂಗವನ್ನು ಯಾವ ಥರ ಮಾಡೋದು ಅಂತ 4 ರೆಡಿ ಮಾಡಿ ಆದ ನಂತರ ತೋರಿಸ್ತಾ ಇದ್ದೀನಿ. ಅಕ್ಷತೆ ಕಾಳು ಕೂಡ ಬಿಳಿ ಅಕ್ಷತೆ ಕಾಳು ಇಟ್ಕೋಬೇಕು. ಸಾಧ್ಯ ಆದಷ್ಟು 108 ಎಣಿಸಿ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಮುಕ್ಕಾಗಿರ್ಬಾರ್ದು ಅಕ್ಷತೆ ಕಾಳು, ಚೆನ್ನಾಗಿರಬೇಕು ಅಂಥ ಅಕ್ಷತೆ ಕಾಳನ್ನು ಇಟ್ಕೊಳ್ರಿ. ಆದಷ್ಟು ಕೆಲವೊಂದನ್ನು ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಬಹುದು. ಈ ಥರ ಲಿಂಗವನ್ನು ಮಾಡ್ಕೋಬೇಕು ನೋಡಿರಿ. ಮಡಿಯಲ್ಲೇ ಮಾಡಬೇಕು. ಸಂಜೆ ಮಾಡಿದ್ರೂ ಸರಿ, ಬೆಳಗ್ಗೆ ಆದ್ರೂ ಸರಿ. ಮತ್ತು ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.